ಸರ್, ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ಮತ್ತೊಮ್ಮೆ ಈಗ ಜನಾರ್ದನ್ ರೆಡ್ಡಿ ಅವರು ಜೈಲು ಪಾಲಾಗ್ತಾ ಇದ್ದಾರೆ. ಸೊ ಈ ರೀತಿಯ ಒಂದು ಶಾಕ್, ಅದು 7 ವರ್ಷ. ಸ್ವತಃ ಅವ್ರು ಕೂಡ ಕನ್ಸಲ್ಲೂ ಕೂಡ ಅಂದ್ಕೊಂಡಿರ್ಲಿಲ್ಲ ಅನ್ಸುತ್ತೆ ಇಷ್ಟು ವರ್ಷ ಜೈಲು ಶಿಕ್ಷೆ ಆಗುತ್ತೆ, ಮತ್ತೆ ಜೈಲಿಗೆ ಹೋಗ್ತೀನಿ ಅಂತ. ಎಸ್, ಜನಾರ್ದನ್ ರೆಡ್ಡಿ 2008ರಿಂದ 2013ರವರೆಗೆ ಅವರು ಬಳ್ಳಾರಿ ರಿಪಬ್ಲಿಕ್ ಅನ್ನ ಸೃಷ್ಟಿ ಮಾಡಿಕೊಂಡು ಬಳ್ಳಾರಿ ಜಿಲ್ಲೆಯ ಒಂದು ಸ್ವಂತ ಒಂದು ಮನೆಯನ್ನಾಗಿ ಮಾಡ್ಕೊಂಡು ಅವರು ಒಂದ್ ರೀತಿಯಲ್ಲಿ ನಡೆಸಿದಂತಹ ಅಂಧ ದರ್ಬಾರ್ ಏನಿದೆ, ಮಾಡುದುಣ್ಣೋ ಮಾರಾಯ ಅಂತಕ್ಕಂಥದ್ದು ಇವತ್ತಿನ ಘಟನೆ ಸಾಕ್ಷಿಯಾಗಿದೆ. ಏನು ಎಲ್ಲವೂ ಮುಗಿತಪ್ಪ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಇನ್ನೇನು ರಿಟ್ಟಿಸರು ಬಿಟ್ಟು ಒಂದ್ ಹೆಜ್ಜೆ ದಾಪಕಾಲಕ್ಕೆ ಇಡುವಷ್ಟರಲ್ಲಿ ಸಿಬಿಐ ಹೈದರಾಬಾದ್ ನ ನಾಂಪಲ್ಲಿ ಸಿಬಿಐ ನ್ಯಾಯಾಲಯ ಇವತ್ತು ಅವರಿಗೆ 7 ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಿದೆ. ಓಬಳಾಪುರಂ ಗಡಿ ಪ್ರದೇಶದಲ್ಲಿ ಅಲ್ಲಿ ಓಬಳಾಪುರಂ ಗಡಿ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಗಡಿಯಲ್ಲಿ ಇದು ಓಬಳಾಪುರಂ ಇದೆ. ಆ ಓಬಳಾಪುರಂನಲ್ಲಿ ಇವರು ಅಕ್ರಮ ಗಣಿಗಾರಿಕೆಯನ್ನು ನಡೆಸುವ ಮೂಲಕ ಸುಮಾರು 29 ಲಕ್ಷ ಟನ್ ಅಷ್ಟು ಅದಿರನ್ನ ಅಕ್ರಮವಾಗಿ ಸಾಗಣೆ ಮಾಡಿದ್ರು. ಅಂದ್ರೆ ರಾಜ್ಯ ಸರ್ಕಾರಗಳಿಗೆ, ಆಂಧ್ರ ಪ್ರದೇಶ ಸರ್ಕಾರ ಅವಾಗ ರಾಜಶೇಖರ ರೆಡ್ಡಿ ಅವರು ಮುಖ್ಯಮಂತ್ರಿ ಇದ್ರು, ರಾಜಶೇಖರ ರೆಡ್ಡಿ ಅವರ ಸಂಪೂರ್ಣ ಬೆಂಬಲದೊಂದಿಗೆ ಅವ್ರೇನ್ ಮಾಡಿದ್ರು, ರಾಜ್ಯ ಸರ್ಕಾರಕ್ಕೆ ಕಟ್ಟಬೇಕಾದಂತ ರಾಜಸ್ವವನ್ನ ಕಟ್ತೇನೆ ಅಕ್ರಮವಾಗಿ ಬಂದರುಗಳಿಗೆ ಸಾಗಿಸಿ ಬಂದರುಗಳ ಮೂಲಕ ವಿದೇಶಕ್ಕೆ ಅದಿರನ್ನ ಸಾಗಿಸುವ ಮೂಲಕ ಸುಮಾರು 884 ಕೋಟಿ ರೂಪಾಯಿ ಅಕ್ರಮ ಎಸಗಿದ್ರು. ಅಂದ್ರೆ ಅಷ್ಟು ದುಡ್ಡನ್ನ ತೆರಿಗೆಯನ್ನ ಕಟ್ಟಿಲ್ಲ ಇವರು. ಅದ್ರ ಜೊತೆಗೆ ಅರಣ್ಯ ಪ್ರದೇಶವನ್ನ ನಾಶ ಮಾಡಿದ್ರು. ಅಲ್ಲಿ ಸುಂಕ್ಲಮ್ಮ ದೇವಸ್ಥಾನ ಇತ್ತು, ಸಂಕ್ಲಮ್ಮ ದೇವಸ್ಥಾನವನ್ನೇ ನೆಲಸಮ ಮಾಡಿ ಆ ದೇವಸ್ಥಾನ ಇದ್ದಂತ ಪ್ರದೇಶವನ್ನು ಸಹ ಬಗದು ಲಾರಿ ತುಂಬಿ ಕಳಿಸಿದ್ರು. ಅಂದ್ರೆ ಆ ದೇವರೇ ಅವ್ರಿಗೆ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಜನಗಳು ಸಹ ಮಾತಾಡ್ಕೊಳ್ತಾ ಇದ್ರು. ದೇವಸ್ಥಾನವನ್ನೇ ಒಡೆದಾಕಿದ್ದಂತ ಈ ಮಹಾನುಭಾವ ನಮ್ಮನ್ನು ಬಿಡ್ತಾನೆ ಅನ್ನೋ ರೀತಿಯಲ್ಲಿ ಆಗ ಮಾತಾಡ್ತಾ ಇದ್ರು. ಅಂದ್ರೆ ಕರ್ಮ ಕಾದು ಹೊಡಿತದೆ ಅಂತ ಈಗ ಹೊಡೆದಿದೆ ಅವ್ರಿಗೆ. ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಆ ಒಂದು ಕಾಲದ ಒಂದು ಗತಕಾಲದಲ್ಲಿ ಅವರು ಮೆರೆದಂತಹ ಏನು ವೈಭವ ಇದೆ, ಇವತ್ತು ಅವರು ಮಣ್ಣು ಮುಕ್ಕುವಂತೆ ಮಾಡಿದೆ. ಮಣ್ಣನ್ನ ಬಗೆದು ವಿದೇಶಕ್ಕೆ ಕಳಿಸಿದ್ರು, ಆದ್ರೆ ಆ ಮಣ್ಣಲ್ಲೇ ಅವರು ಮಣ್ಣು ಮುಕ್ಕುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಂದ್ರೆ ಅವ್ರಿಗೆ ಈಗ ಬಳ್ಳಾರಿಗೆ ಹೋಗಕ್ಕೆ ನಿರ್ಬಂಧ ಇತ್ತು, ಆದ್ರೆ ಒಂದು ವರ್ಷದ ಹಿಂದೆ ಮಾತ್ರ ಬಳ್ಳಾರಿಗೆ ಹೋಗಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶವನ್ನ ಕೊಟ್ಟಿತ್ತು. ಆದ್ರೆ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಅವ್ರ ಪ್ರವೇಶ ಇಲ್ಲದ ಕಾರಣ ಗಂಗಾವತಿಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆ 23ರ ವಿಧಾನಸಭಾ ಚುನಾವಣೆಯಲ್ಲಿ ಗಂಗಾವತಿಯಲ್ಲಿ ನಿಂತು ಅಲ್ಲಿ ಗೆದ್ದಿದ್ರು. ಹೌದು, ಅಂದ್ರೆ ಪಕ್ಷೇತರರಾಗಿ ಯಾವುದೇ ಒಂದು ಪಕ್ಷವನ್ನ ಕಟ್ಕೊಂಡು ಅಲ್ಲಿ ಅವರೊಬ್ಬರೇ ಗೆದ್ದಿದ್ರು. ಅವ್ರ ಪಕ್ಷದಲ್ಲಿ ನಿಂತಿದ್ರಲ್ಲ, ಅವ್ರ ಪತ್ನಿನೂ ನಿಂತಿದ್ರು, ಅವ್ರ ಪತ್ನಿ ಸೋತರು ಬಳ್ಳಾರಿಲಿ. ಆದ್ರೆ ಇವರು ಗಂಗಾವತಿಲಿ ಗೆಲುವನ್ನ ಸಾಧಿಸಿದ್ರು. ಆಮೇಲೆ ಕಾಲ ಬದಲಾದಂತೆ ಕಾಲ ಕ್ರಮೇಣ ಅವ್ರೇನ್ ಮಾಡಿದ್ರು, ಅವರ ಪಕ್ಷವನ್ನ ಬಿಜೆಪಿಯಲ್ಲಿ ವಿಲೀನ ಮಾಡಿ ಬಿಜೆಪಿಗೆ ಸೇರ್ಪಡೆಯಾದ್ರು. ಜೊತೆಗೆ ಆ ಬಿಜೆಪಿಗೆ ಸೇರ್ಪಡೆ ಆದ ತಕ್ಷಣ ಏನು ಪ್ರಾಣದ ಗೆಳೆಯ ಅಂತ ಏನು ಶ್ರೀರಾಮುಲು ಅವರು ಇದ್ರು, ಈಗ ಅವರಿಬ್ರು ನಡುವೆ ಟಗ್ ಆಫ್ ವಾರ್ ಸ್ಟಾರ್ಟ್ ಆಗಿತ್ತು. ಇಬ್ರು ಬಹಳ ದೂರ ಸರಿದಿದ್ರು. ಜೊತೆಗೆ ಅವರಿಬ್ರು ಒಂದು ಹಂತದಲ್ಲಿ ಕೈ ಮಿಲಾಯಿಸುವ ಹಂತಕ್ಕೂ ಹೋಗಿದ್ರು ಅಂತಕ್ಕಂಥ ಮಾಹಿತಿಯು ಇದೆ. ಅಂದ್ರೆ ಆಸ್ತಿ ವಿವಾದದಲ್ಲಿ ಇಬ್ರು ಸಹ ಒಂದು ರೀತಿಯಲ್ಲಿ ಈ ಒಂದು ವಿವಾದವನ್ನು ಸೃಷ್ಟಿಸಿಕೊಂಡಿದ್ರು. ಈಗ ಜನಾರ್ದನ್ ರೆಡ್ಡಿ ಅವರ ಕೊರಳಿಗೆ ಈಗ ಉರುಳು ಸುತ್ತಕೊಂಡಿದೆ. ಅವರು 7 ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ. ಏನಾದ್ರೂ ಹೈಕೋರ್ಟ್, ಹೈದರಾಬಾದ್ ಹೈಕೋರ್ಟ್ ಏನಾದ್ರೂ ಅವ್ರಿಗೆ ಜಾಮೀನನ್ನ ಕೊಡದೇ ಇದ್ರೆ ಅವರ ಶಾಸಕತ್ವವೂ ಸಹ ರದ್ದಾಗುತ್ತೆ. ಶಾಸಕರ ರದ್ದಾದ್ರೆ ಅವರು 7 ವರ್ಷ ಜೈಲಿನಲ್ಲಿ ಮುದ್ದೆ ಮುರಿದು ಗ್ಯಾರಂಟಿ ಆಗುತ್ತೆ. ಹೀಗಾಗಿ ಅವ್ರು ಈಗಾಗಲೇ ಮತ್ತೆ ಹೈಕೋರ್ಟ್ಗೆ ಹೋಗಿ ಅವರು ಜಾಮೀನನ್ನ ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ. ನಾಳೆ ಹೋಗಿ ಅವರು ಜಾಮೀನನ್ನ ಸಲ್ಲಿಸಬಹುದು, ಅಥವಾ ಆ ಶಿಕ್ಷೆಯನ್ನು ಅಮಾನತ್ನಲ್ಲಿ ಇಡಿ ಅಂತೇಳಿ ಮನವಿಯನ್ನು ಮಾಡಬಹುದು. ಅದು ನ್ಯಾಯಾಲಯದ ತೀರ್ಪು ಏನಾಗುತ್ತೆ ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಜನಾರ್ದನ್ ರೆಡ್ಡಿ ಏನು ಮೆರಿತಾ ಇದ್ರು, ಆ ಮೆರೆತಕ್ಕೆ ಇವತ್ತು ದೊಡ್ಡ ಪೆಟ್ಟು ಬಿದ್ದಂತಾಗಿದೆ. ಇವತ್ತು ಅವರು ಮತ್ತೆ ಬಳ್ಳಾರಿಗೆ ಎಂಟ್ರಿ ಆಗಿದ್ರು. ಬಳ್ಳಾರಿಲಿ ಅವರ ರೆಕ್ಕೆ ಒಂದೊಂದು ಸ್ವಲ್ಪನೇ ಬಿಚ್ಕೊಳ್ತಾ ಇತ್ತು, ಆದ್ರೆ ರೆಕ್ಕೆ ಇವಾಗ ಕಡಿಮೆ ಬಿದ್ದಂಗಾಗಿದೆ. ಈಗ ಜನಾರ್ದನ್ ರೆಡ್ಡಿ ಅವರು ಎಲ್ಲೂ ಹಾರಾಟ ಮಾಡಕ್ಕಾಗಲ್ಲ. ಅವ್ರ ಜೊತೆ ಇದ್ದಂತ 4 ಮಂದಿಗೂ, ಅಲಿಖಾನ್ ಅವ್ರಿಗೆ ಬಲಗೈ ಬಂಟನ ಕೆಲಸ ಮಾಡ್ತಾ ಇದ್ದ, ಅವನಿಗೂ ಸಹ ಶಿಕ್ಷೆ ಆಗಿದೆ. ಈಗ ಉಳಿದ ಶ್ರೀನಿವಾಸ ರೆಡ್ಡಿ ಅವ್ರ ಭಾವ, ಜನಾರ್ದನ್ ರೆಡ್ಡಿ ಅವ್ರ ಭಾವ, ಅವ್ರಿಗೂ ಸಹ ಶಿಕ್ಷೆ ಆಗಿದೆ. ಸಬಿತಾ ರೆಡ್ಡಿ ಆಗಿನ ಕಾಲದಲ್ಲಿ ಗೃಹ ಮಂತ್ರಿ ಆಗಿದ್ರು. ರಾಜಶೇಖರ ರೆಡ್ಡಿ ಅವರು ಆಂಧ್ರ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ ರಾಜಶೇಖರ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಬಿತಾ ರೆಡ್ಡಿ ಅವರು ಗೃಹ ಮಂತ್ರಿ ಆಗಿದ್ರು. ಅವರು ಸಹ ಇದರಲ್ಲಿ ಪಾಲ್ ಪಡೆದಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಅವ್ರಿಗೂ ಸಹ ಇವತ್ತು ನ್ಯಾಯಾಲಯ ಶಿಕ್ಷೆಯನ್ನು ವಿಧಿಸಿದೆ. ಅಂದ್ರೆ ಒಟ್ಟಾರೆಯಾಗಿ ರಾಜಶೇಖರ ರೆಡ್ಡಿ ಅವರು ಇದ್ದಿದ್ರೆ ಇದು ರಾಜಕೀಯ ಚಿತ್ರಣ ಬದಲಾಗ್ತಾ ಇತ್ತು. ರಾಜಶೇಖರ ರೆಡ್ಡಿ ಅವರು ಏನು ಅಕಾಲಿಕ ಮರಣಕ್ಕೆ ತುತ್ತಾದ್ರು, ಸಾವನ್ನಪ್ಪಿದ್ರು, ಆವಾಗಿಂದ ಜನಾರ್ದನ್ ರೆಡ್ಡಿ ಅವರ ಫಾಲ್ ಸ್ಟಾರ್ಟ್ ಆಯ್ತು ಅಂತಾನೆ ಹೇಳ್ತಾರೆ. ಬ್ರಾಹ್ಮಿಣಿ ಸ್ಟೀಲ್ ಅನ್ನ ಸ್ಥಾಪನೆ ಮಾಡಿದ್ರು ಆಂಧ್ರ ಪ್ರದೇಶದಲ್ಲಿ. ಬ್ರಾಹ್ಮಿಣಿ ಸ್ಟೀಲ್ಗೆ ಅಕ್ರಮವಾಗಿ ಭೂ ಮಂಜೂರಾತಿ ಆಗಿತ್ತು 3000 ಎಕರೆ ಅಂತ ಹೇಳಿ. ಅದನ್ನ ಆಂಧ್ರ ಸರ್ಕಾರ ವಾಪಸ್ ತಗೊಳ್ತು.
ಚಂದ್ರಬಾಬು ನಾಯ್ಡು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆ ಬ್ರಹ್ಮಿಣಿ ಸ್ಟೀಲ್ಗೆ ನೀವು ಏನು ಸ್ಯಾಂಕ್ಷನ್ ಆಗಿತ್ತು ಜಾಗ ಅದನ್ನ ವಾಪಸ್ ತಗೊಂಡ್ರು. ಅಂದ್ರೆ ಬ್ರಹ್ಮಿಣಿ ಇಂಡಸ್ಟ್ರಿಯನ್ನ ಸ್ಥಾಪನೆ ಮಾಡುವ ಮೂಲಕ ಆಂಧ್ರದಲ್ಲೂ ತನ್ನ ನೆಲೆಯೂರಲ್ಲೂ ಮಾಡಿದ್ರು. ಜೊತೆಗೆ ಅವರು ಪ್ರೈವೇಟ್ ರೈಲ್ವೆ ಟ್ರ್ಯಾಕ್ ಗಳನ್ನು ಹಾಕೊಂಡಿದ್ರು ಈ ಅದಿರು ಸಾಗಣೆ ಮಾಡಿಕೆ. ಇಂತ ಒಂದು ಎಲ್ಲ ಅವರ ಮೆರೆದಂತ ಆಟ ನೋಡಿದ್ರೆ ಇವ್ರೇನೋ ಪ್ರತ್ಯೇಕವಾಗಿ ಅವರೇ ಒಂದು ರಾಜ್ಯವನ್ನು ಮಾಡ್ಕೊಳ್ತಾ ಇದ್ದಾರೋ ಅನ್ನೋ ಪರಿಸ್ಥಿತಿ ಇತ್ತು. ಅದಕ್ಕೋಸ್ಕರ ರಿಪಬ್ಲಿಕ್ ಬಳ್ಳಾರಿ ಅಂತ ಹೇಳಿ ಕರಿತಾ ಇದ್ರು ಅದನ್ನ. ಅವಾಗ ಸಹ ಕಾಂಗ್ರೆಸ್ ಸರ್ಕಾರ ಇತ್ತು, ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿ ಇತ್ತು ರಾಜ್ಯದಲ್ಲಿ. ಅವ್ರ ಮೇಲೆ ಸವಾಲ್ ಹಾಕ್ತರು, ಕಾಂಗ್ರೆಸ್ನವರು ಪಾದಯಾತ್ರೆಯನ್ನ ಮಾಡಿದ್ರು. ಜೊತೆಗೆ ಟಪಾಲ್ ಗಣೇಶ್ ಅವರು ಈ ಜನಾರ್ದನ್ ರೆಡ್ಡಿ ವಿರುದ್ಧ ನಿರಂತರ ಅವರ ಹೋರಾಟವನ್ನು ಮಾಡಿದ್ರು. ಈಗ ಅವ್ರ ಕುಟುಂಬದವರೆಲ್ಲ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಕಾಣಿಸುತ್ತೆ ಶಿಕ್ಷೆ ಆದಕ್ಕೆ. ಟಪಾಲ್ ಗಣೇಶ್ ಅಂತ ಹೇಳಿ ಅವರು ಮೈನಿಂಗ್ ಉದ್ಯಮಿನೇ, ಆದ್ರೆ ಅವರನ್ನ ಇವರು ಬಹಳ ಕೀಳಾಗಿ ನೋಡಿ ಅವ್ರಿಗೆ ಹಲ್ಲೆ ಮಾಡಿ ಕೊಲೆಗೆ ಯತ್ನಿಸಿ ಎಲ್ಲ ಮಾಡಿದ್ರು. ಅವರು ಏನಾದ್ರೂ ಬಿಡ್ಲಿಲ್ಲ, ಇದರ ವಿರುದ್ಧ ಹೋರಾಟ ಮಾಡ್ಬೇಕು ಅಂತ ಹೇಳಿ ಅವ್ರ ಆಂಧ್ರ ಪ್ರದೇಶದಲ್ಲೂ ಸಹ ಹೋರಾಟ ಮಾಡಿದ್ರು, ಕರ್ನಾಟಕದಲ್ಲೂ ಕೇಸ್ಗಳನ್ನ ಹಾಕಿದ್ರು. ಆ ಕೇಸ್ಗಳನ್ನ ಹಾಕಿ ಅವರು ಈಗ ಗೆಲುವನ್ನು ಸಾಧಿಸಿದ್ದಾರೆ ಅಂತಾನೆ ಹೇಳ್ಬೇಕು ಜನಾರ್ದನ್ ರೆಡ್ಡಿ ವಿರುದ್ಧ. ಜನಾರ್ದನ್ ರೆಡ್ಡಿಗೆ ಈಗ ಒಂದ್ ರೀತಿ ಅವ್ರು ಮಾಡೋದನ್ನ ಮರಾಯ ಅನ್ನೋ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗಿದೆ. ಇದರಲ್ಲಿ ಏನು ಉತ್ಪ್ರೇಕ್ಷೆ ಏನಿಲ್ಲ ಅನಿಸುತ್ತೆ. ಖಂಡಿತವಾಗ್ಲು ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಒಂದು ಸ್ಮಾಲ್ ಬ್ರೇಕ್ ನ ನಂತರ.